ಅವ್ರು ಯಾರೋ ದೇವರಾಜೇಗೌಡ ಅನ್ನೋ ಪತ್ರಿಕಾಗೋಷ್ಠಿ ಮಾಡಿದ್ದೆ ಅವತ್ತು. ಪೆನ್ ಡ್ರೈವ್ ಸಿಗಾಕೊಂಡು 3 ದಿವಸದ ಮೇಲೆ ನನ್ನ ಹತ್ರ ಇತ್ತು, ನನಗೆ ಯಾರೋ ತಂದು ಕೊಟ್ಟದ್ದ, ನಾನು ಅದು ಸೀಲ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ದ ಅವನು. ಅವೆಲ್ಲ ನಮ್ಗೇನು ಗೊತ್ತಿರುತ್ತೆ? ಒಳೆ ಒತ್ತರದಲ್ಲಿ ನಡೆದಿರೋದು ಏನು ಹಾಸನ ಜಿಲ್ಲೆ ಜನಕ್ಕೆಲ್ಲ ಗೊತ್ತಿರುತ್ತಾ? ಯಾರಿಗಾರ ಗೊತ್ತಿದ್ರು ಒಂದು 25-30 ಜನ ಗೊತ್ತಿರ್ಬೋದು. ಅದು ಕೋರ್ಟ್ ಸ್ಟೇ ಐತಪ್ಪ, ನಾವೆಲ್ಲರ ಅನೌನ್ಸ್ ಮಾಡಿಬಿಟ್ರೆ ಎಲ್ಲಿ ನಮ್ಮನ್ನು ತೊಗೊಂಡು ಕೋರ್ಟಲ್ಲಿ ಕಟ್ಟಗಟ್ಟೆ ಕಟ್ಟಿಸ್ತಾರೋ ಆಮೇಲೆ ಅಂತ ಹೇಳ್ಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ಒಬ್ಬರು ಪ್ರಚಾರ ಮಾಡಲಿಲ್ಲ. ಒಬ್ಬರು ಪ್ರಚಾರ ಮಾಡಲಿಲ್ಲ. ಗೊತ್ತಿಲ್ಲ ನಮ್ಗೆ ಯಾರಿಗೂ, ನಮಗೆ ಗೊತ್ತಿಲ್ಲ. MLA ನಮಗೆ ಅದೇನು ಅಂತ ಗೊತ್ತಿಲ್ಲ ಅಂತಂದ್ರೆ ಊರೂರಲ್ಲಿ ಪೆನ್ ಡ್ರೈವ್ ಅನ್ನು ಸುರಿದದ್ದು 26ನೇ ತಾರೀಕು ಸಂಜೆ, ಎಲೆಕ್ಷನ್ ಇದಾದ ಸಂಜೆನ ಏನೋ ಯಾರ್ಯಾರು ಶುರು ಮಾಡಿರೋ, ಯಾವನ್ ಸುರಿದ್ನೋ ಯಾವನ್ ತಗೊಂಡು ಹಾಕಿದ್ನೋ ನಮಗೆ ಗೊತ್ತಿಲ್ಲ. ಒಟ್ಟಾರೆ 26ನೇ ತಾರೀಕು ಸಂಜೆ ಹಿಂಗೆಲ್ಲ ಬಿದ್ದವಂತೆ ಅಂತ ಪ್ರಚಾರ ಆಯಿತು. ಎಲ್ಲೆಲ್ಲಿ ನೋಡಿದ್ರು ಪ್ರಚಾರ ಆಯಿತು. 26ನೇ ತಾರೀಕು ಸಂಜೆ ಅದಾಗಿರೋದು. 26ನೇ ತಾರೀಕು ಬೆಳಿಗ್ಗೆ ಎಲೆಕ್ಷನ್ ಮುಗಿದೋಯ್ತು. 26 ಸಂಜೆ ಗೊತ್ತಾಗಿದೆ ಎಲ್ಲರಿಗೂ ಪೆನ್ ಡ್ರೈವ್. ಎಲ್ಲ ಪ್ರಭಾವ ಎಲ್ಲ ನಮ್ಮ ವೈಯಕ್ತಿಕವಾದ ವರ್ಚಸ್ಸಿನ ಮೇಲೆ, ನಮ್ಮ ಕಾರ್ಯಕರ್ತರ ಹೋರಾಟದ ಮೇಲೆ ಗೆದ್ದಿದ್ವಿ. ದೇವೇಗೌಡರ ಕುಟುಂಬದ ವಿರುದ್ಧ ಗೆದ್ದಿದ್ವಿ. ಅವರ ವಿರುದ್ಧ, ರಾಜಕಾರಣದ ವಿರುದ್ಧ ಗೆದ್ದಿದ್ವಿ ನಾವು. ಇದು ಪ್ರಥಮ ಬಾರಿಗೆ. ಎಲ್ಲಿ ಬೇಕಾದ್ರೂ ಹೇಳ್ತೀವಿ, ಸಾಬೀತು ಮಾಡಿ ತೋರಿಸ್ತೀವಿ ನಾವು ಬೇಕಾದ್ರೆ. ದೇವರಾಜೇಗೌಡ ರೇವಣ್ಣ ಅವ್ರ ಕುಟುಂಬ ನನ್ನ ವಿರುದ್ಧ ನಿಂತಿದ್ದೆ, ನಾವು ಅವ್ರು ಮುಗಿಸ್ತೇನೆ, ಅವ್ರ ಪೆನ್ ಡ್ರೈವ್ ಇದೆ ಅಂತ ಹಿಂದೆ ಒಂದ್ಸಲ ಹೇಳಿದ್ವು ಅವ್ರ ಪತ್ರಿಕೆ. ಯಾರು ದೇವರಾಜೇಗೌಡ ಆಗಲ್ಲ ಹೇಳಿದ್ದು. ದೇವರಾಜೇಗೌಡ ಅಲ್ಲಿಗೆ ಒಂದು 4-5 ತಿಂಗಳ ಹಿಂದೆ ಒಂದು ಲೆಟರ್, ಒಂದು ಪೆನ್ ಡ್ರೈವ್ ನನ್ನ ಹತ್ರ ಎಂಥದ್ದು ಇದೆ, ಇಸ್ಲಿನ ಇದು, ಅದು ಬಿಡ್ತೀನಿ ಅಂತೇಳಿ ಅವ್ನು ಹೇಳ್ಕೊಂಡೇ ಇದ್ದ. ಅವ್ನು ಯಾರಿಗೂ ಬಿಟ್ಟಿರ್ಲಿಲ್ಲ. ಯಾವನ್ ಬಿಟ್ಟ ಯಾರಿಗೂ ಗೊತ್ತು ಅಷ್ಟೇ. ಯಾವನ ಬಿಟ್ಟ ಹಿಡ್ಕೊಂಡು ಹಾಕ್ಲಿ. SIT ಆಯ್ತಲ್ಲ, SIT ಆಯ್ತಲ್ಲ, ಈಗ ಬಿಡ್ಲಿ. ದೇವರಾಜೇಗೌಡ ಹೇಳಿದ್ನಲ್ಲ ನನ್ನ ಹತ್ರ ಒಂದು ಐತಿ ಅಂತವ, ಅವನೇ ಬಿಟ್ಟಿರ್ಬೇಕು. NR ಸರ್ಕಲ್ ಅಲ್ಲಿ ಮಾಡ್ತೀನಿ, ಅವನೇ ಬಿಟ್ಟಿರ್ಬೇಕು. ಅವ್ ತೋರಿಸ್ಲಿಲ್ಲ. ಯಾರ್ಯಾರಿಗೆ ಮನೆಗೆ ಹಂಚಕ್ಕಾಗುತ್ತೇನ್ರಿ? ಒಂದು 5 ಲಕ್ಷ ಕುಟುಂಬ ಇರೋ ಮನೆಗೆ ಯಾರೋ ಅಲ್ಲೊಂದು ಹೆಸರು, ಅಲ್ಲೇ ಯಾವನ್ ನೋಡ್ದೆ ಹೋದ ಸಿಗಾಕೊಂಡು ಅದು ಪೂರ್ಣ ಬಂದದ್ದು. ನೀವೆಲ್ಲಾ ಮಾಧ್ಯಮದವರು ಸಾರಾಸಟ್ಟಾಗಿ ಇದು ಆಗಿದೆ ಅಂತೇಳಿ ನೀವು ಮಾಧ್ಯಮದವ್ರು ಬರೋವರೆಗೂ ಜನಕ್ಕೆ ಗೊತ್ತಿರಲ್ಲ. ಇದು ಅದನ್ನು ಹೋಲಿಕೆ ಮಾಡಿ. ಯಾಕೆಂದ್ರೆ ನಿಷ್ಠಾವಂತರ ಕಾರ್ಯಕರ್ತರ ನಾವು ಗೆದ್ದು ಬಂದು ನೀವು ಎಂಥದ್ದು ಪೆನ್ ಡ್ರೈವ್ ಅಂದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ತೀವಿ.